ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು ನಮ್ಮ ಈ ವರ್ಷದ ಮೊದಲನೇ ವಿಡಿಯೋ ಆಗಿರುತ್ತೆ. ಈ ವರ್ಷದ ಅಂತ ಹೇಳಿದರೆ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2026-27 ಸಾಲಿನ ಪ್ರಥಮ PUCಯ 1ನೇ ಘಟಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ PUC ಬೋರ್ಡ್ ವತಿಯಿಂದ ರಿಲೀಸ್ ಮಾಡಿರುವಂತಹ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ಲಾಗಿ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಘಟಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಇದೆ. ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹೇಳಿದರೆ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ ಮಕ್ಕಳೇ. ನಿಮ್ಮ ಕಾಲೇಜ್ ಲೆಕ್ಚರರ್ ಆಗಿರ್ಬೋದು, ಅವರೆಲ್ಲ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಯುಟಿಲೈಸ್ ಮಾಡಿಕೊಂಡು ತಮ್ಮ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಬೇಕಾಗಿರುತ್ತದೆ. ಹಾಗಿದ್ದರೆ ಯಾವೆಲ್ಲ ಪಾಠಗಳು ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ ಹಾಗೂ ಎಷ್ಟು ಅಂಕಕ್ಕೆ ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1 ನಡೆಯುತ್ತೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಗರಿಷ್ಠ ಅಂಕಗಳು 30 ಅಂತ ಇದೆ. ಅಂದರೆ 30 ಮಾರ್ಕ್ಸಿಗೆ ಪ್ರತಿಯೊಂದು ಸಬ್ಜೆಕ್ಟಿನ ಏನಂತೀರ ತಾವುಗಳು ಯೂನಿಟ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಬೇಕಾಗಿರುತ್ತೆ ನಿಮ್ಮ ಕಾಲೇಜಿನಲ್ಲಿ. ಕ್ಲಿಯರ್. ಇನ್ನೊಂದು ಮುಖ್ಯವಾದ ವಿಷಯ, ಈ ಒಂದು ಕ್ವಶನ್ ಪೇಪರಲ್ಲಿ ಏನಂತೀರ ನಿಮ್ಮ ಮೊದಲನೇ ಪಾಠ ಆಗಿರುವಂತಹ ಪೀಠಿಕೆ ಹಾಗೂ ದತ್ತಾಂಶಗಳ ಸಂಗ್ರಹಣೆ, ಈ 2 ಪಾಠಗಳ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಲಾಗಿದೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರಲ್ಲಿ ಒಂದೇ ಒಂದು ಸ್ವಲ್ಪ ರೂಲ್ಸ್ ಓದ್ಕೊಂಡು ಹೋಗ್ಬಿಡೋಣ. ಭಾಗ ಎ ಅಂದರೆ ಪಾರ್ಟ್ ಎ ನಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದು ಅಂತ ಹೇಳಿದರೆ, ಪಾರ್ಟ್ ಎ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, MCQs ಆಗಿರ್ಬೋದು, ಅಥವಾ 1 ಅಂಕದ ಪ್ರಶ್ನೆಗಳು ಆಗಿರ್ಬೋದು, ಎಲ್ಲವೂ ಕೂಡ ಮೊದಲನೆಯ ಸಲ ಏನು ಬರೆದಿರ್ತೀರೋ ಅದು ಮಾತ್ರ ಪರಿಗಣಿಸಲಾಗುತ್ತೆ. ಅಂದರೆ ಫಸ್ಟ್ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್. ಕ್ಲಿಯರ್. ಬನ್ನಿ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ 2 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ. MCQs, ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯವು ಸುತ್ತುತ್ತದೆ ಅಂತ ಮೊದಲನೆಯ ಪ್ರಶ್ನೆ ಇದೆ. ಅದೇನು ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಅರ್ಥಶಾಸ್ತ್ರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2, ಸ್ವತಂತ್ರ ನಂತರ ಮೊದಲ ಜನಗಣತಿ ನಡೆದ ವರ್ಷ ಯಾವುದು? ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಬಂದು 1951 ಆಪ್ಷನ್ ಸಿ ಆಗಿರುತ್ತೆ. ಮಕ್ಕಳೇ, ಉತ್ತರ ಯಾವುದಾದ್ರೂ ತಪ್ಪು ಕಂಡು ಬಂದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಸರ್ ಇದಕ್ಕೆ ತಪ್ಪಾದ ಉತ್ತರವನ್ನು ಕೊಟ್ಟಿದ್ದೀರಾ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 2, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಇದು ಕೂಡ ಅಷ್ಟೇ 2 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೀಡಿದ್ದಾರೆ, ಅದಕ್ಕೆ 2 ಅಂಕಗಳನ್ನು ಇಲ್ಲಿ ನೀಡಲಾಗುತ್ತೆ. ಬನ್ನಿ, ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಡ್ಯಾಶ್ ಎಂದು ಕರೆಯುವರು. ನೋಡಿ, ಅಂದರೆ ನೀವು ಲಾಭಕ್ಕಾಗಿ, ನೀವು ಗೂಡ್ಸ್, ಸರಕುಗಳು ಅಂದರೆ ಗೂಡ್ಸ್ ಅಲ್ವಾ, ಯಾವುದಾದ್ರೂ ಗೂಡ್ಸನ್ನು ತಗೊಳ್ಳೋ ಲಾಭಕ್ಕೆ ಅಂದರೆ ಪ್ರಾಫಿಟಿಗಾಗಿ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ಏನಂತ ಕರೀತಾರೆ ಅಂದರೆ ಮಾರಾಟಗಾರ ಅಂತ ಕರೀತಾರೆ ಅಷ್ಟೇ. NSSO ತ್ರೈಮಾಸಿಕ ಪತ್ರಿಕೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ. ಸರ್ವೇಕ್ಷಣ ಎಂದು ಕರೆಯುತ್ತಾರೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ಈಗ ನಾವು ಥರ್ಡ್ ಮೇನ್ ಕ್ವಶನ್ ಪಾರ್ಟ್ ಎನಲ್ಲಿ ಹೊಂದಿಸಿ ಬರೆಯಿರಿಯನ್ನು ನೋಡೋಣ. ಹೊಂದಿಸಿ ಬರೆಯುವ ಸಮಯದಲ್ಲಿ ತಾವುಗಳು ಗಮನದಲ್ಲಿ ಇಡಬೇಕಾಗಿರುವಂತಹ ವಿಷಯ ಏನು ಅಂದರೆ, ಪಾರ್ಟ್ ಎ ಸಂಪೂರ್ಣವಾಗಿ ಬರೆದುಕೊಳ್ಳಬೇಕು. ಯಾವುದು? ವೈಯಕ್ತಿಕ ಸಂದರ್ಶನ, ದೂರವಾಣಿ ಸಂದರ್ಶನ, ಜನಗಣತಿ, ಈ 3 ಕೂಡ ಬರೀಬೇಕು. ಇದರ ಆಪೋಸಿಟಿಗೆ ಡೈರೆಕ್ಟಾಗಿ ಅದಕ್ಕೆ ಬಂದಿರೋ ಉತ್ತರವನ್ನು ಬರೀಬೇಕು. ಕ್ಲಿಯರ್. ಪೆನ್ಸಿಲ್ ತಗೊಂಡು ಹಿಂಗೆ ಅಡ್ಡಲೈನ್ ಹಾಕಿದ್ನೋ ಹಂಗೆ ಹಾಕಿದ್ನೋ ಬರೆಯಬೇಡಿ. ವೈಯಕ್ತಿಕ ಸಂದರ್ಶನ ಅಂತ ಹೇಳಿದರೆ ಹೇಳಿ ನೋಡೋಣ. ಸಂದರ್ಶನ ಅಂದ್ರೇನು? ಇದೆ ಇಂಟರ್ವ್ಯೂ ಅಂತ. ವೈಯಕ್ತಿಕ ಅಂದರೆ ಪರ್ಸನಲ್ ಇಂಟರ್ವ್ಯೂ ಅಂತ. ಕ್ವಶನ್ ನಂಬರ್ 1, ಇದಕ್ಕೆ ಸರಿಯಾದ ಉತ್ತರ ಬಂದು ಅಧಿಕ ವೆಚ್ಚದಾಯಕವಾಗಿರುತ್ತದೆ. ಇದಕ್ಕೆ ಆಪ್ಷನ್ ಡಿ ಇದೆರವಾದು ಸರಿಯಾದ ಉತ್ತರ ಆಗಿರುತ್ತದೆ. ಮೋರ್ ಎಕ್ಸ್ಪೆನ್ಸಿವ್ ಅಂತ ಆಯಿತಾ. ಇಂಡಿವಿಜುವಲ್ ಇಂಟರ್ವ್ಯೂ ಮಾಡ್ತಾ ಹೋದರೆ ಮೋರ್ ಎಕ್ಸ್ಪೆನ್ಸಿವ್ ಆಗುತ್ತೆ. ದೂರವಾಣಿ ಸಂದರ್ಶನ ಅಂತ ಇದೆ. ಇದಕ್ಕೆ ದೂರವಾಣಿ ಸಂದರ್ಶನ ಅದನ್ನು ನಾವು ತಾವುಗಳು ಏನಂತೀರ, ಆಪ್ಷನ್ ಸಿ ಸಾಪೇಕ್ಷವಾಗಿ ಕಡಿಮೆ ವೆಚ್ಚ ಆಗಿರುತ್ತದೆ. ಅಂದರೆ ಫೋನ್ ಮುಖಾಂತರ, ದೂರವಾಣಿ ಅಂದ್ರೇ ಟೆಲಿಫೋನ್ ಮುಖಾಂತರ ನಾನು ನಿಮಗೆ ಇಂಟ್ರ್ಯೂ ಮಾಡಿದರೆ ಅದನ್ನು ನಾವು ಸಾಪೇಕ್ಷವಾಗಿ ಕಡಿಮೆ ವೆಚ್ಚದಲ್ಲಿ ನಡೆಯುವಂತಹ ಒಂದು ಸಂದರ್ಶನ ಆಗಿರುತ್ತೆ, ಇಂಟರ್ವ್ಯೂ ಅಂತ ಆಯಿತಾ. ಪರ್ಸನಲ್ ಇಂಟರ್ವ್ಯೂ ಇದಾದ ದೂರವಾಣಿ ಫೋನ್ ಅದಕ್ಕೆ ಏನಂತೀರಕ್ಕ ಇಂಗ್ಲೀಷಲ್ಲಿ ನೋಡೋಣ. ಜನಗಣತಿ ಅಂತ ಇದೆ. ಜನಗಣತಿಗೆ ತಗೊಳ್ಳೋ ಏನಂತ ಬರೀತೀರಾ? ಆಪ್ಷನ್ ಎ ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ. ಹೌದಲ್ಲೇನ್ರಿ? ಸೆನ್ಸಸ್. ಬನ್ನಿ,
ಕೆಳಗಿನ ಇದು ಕೂಡ ಪಾರ್ಟ್ ಎಗೆ ಸಂಬಂಧಪಟ್ಟಿರುವಂಥದ್ದು 2. ಇಲ್ಲಿ ಯಾವುದೇ ರೀತಿಯಾದಂಥ ಪಾರ್ಟ್ ಎನಲ್ಲಿ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಇರುವುದಿಲ್ಲ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದಗಳಲ್ಲಿ ಉತ್ತರಿಸಿ. ಆಹಾರೇತರ ಬೆಳೆಗೆ ಒಂದು ಉದಾಹರಣೆಯನ್ನು ನೀಡಿ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನೋಡಿ, ಇಲ್ಲೇನು ಕೇಳಿದ್ದಾರೆ ಗೊತ್ತಾ, ಅಂದರೆ ಆಹಾರ ಉತ್ಪಾದನೆ ಮಾಡ್ತೀವೋ ಅದು ತಿನ್ನುವವಲ್ಲ ಅಂಥವನ್ನು ಬರೆಯಿರಿ ಅಂತ ಇದೆ, ಆಯಿತಾ. ಅಂದರೆ ದಿನನಿತ್ಯ ಅದನ್ನು ಬಳಕೆಯಲ್ಲಿ ತರುವುದಿಲ್ಲ ಅಂತ. ಅಂದರೆ ಕಾಟನ್ ಆಗಿರ್ಬೋದು, ಕಾಟನ್ ಅಂದರೆ ಹತ್ತಿ ಅಂತ, ಆಮೇಲೆ ಟಬ್ಯಾಕೋ, ಜೂಟು, ಈ ರೀತಿಯಾಗಿ ಆಮೇಲೆ ಶುಗರ್ ಕೇನ್ ಕೂಡ ಬರುತ್ತೆ, ಕೊಬ್ಬು, ಆಯಿತಾ. ಚಲಕ ಎಂದರೇನು ಅಂತ ಇಲ್ಲಿ ಕೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮಕ್ಕಳೇ. ಚಲಕ ಎಂದರೇನು ಅಂದರೆ ಏನಂತೀರ ತಾವುಗಳು ಚಲಕ ಅಂದರೆ ಏನಂತೀರ ತಾವುಗಳು, ವಿವಿಧ ಮೌಲ್ಯಗಳನ್ನು ಹೊಂದಬಹುದಾದ ಲಕ್ಷಣ, ಅದನ್ನು ತಾವುಗಳು ಸ್ವಲ್ಪ ಆಯಿತಾ ಇದನ್ನು ಮಾಡಿ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಬಿ ಇಲ್ಲಿಗೆ ಸಂಪೂರ್ಣವಾಗಿ ನಮಗೆ 2 ಇದಾಯಿತು, 2 ಮಾರ್ಕ್ಸು, ಇದು 3 ಮಾರ್ಕ್ಸ್, ಅಲ್ಲಿಗೆ 5 ಆಯಿತು. 10 ಮಾರ್ಕ್ಸಿಗೆ ಕಂಪ್ಲೀಟಾಗಿ 10 ಆಯಿತಾ ಅಥವಾ 9 ಆಯಿತಾ? ಪಾರ್ಟ್ ಎ 2 4 + 3 7 7 + 2 9 9 ಮಾರ್ಕ್ಸಿಗೆ ಪಾರ್ಟ್ ಎ ಕಂಪ್ಲೀಟ್ ಆಯಿತು. ಈಗ ಪಾರ್ಟ್ ಬಿಗೆ ಹೋಗೋಣ. 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಈ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದು 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಸಂಖ್ಯಾಶಾಸ್ತ್ರವನ್ನು ಬಳಸಲ್ಪಡುವ ಯಾವುದಾದ್ರೂ 2 ವಿಷಯಗಳನ್ನು ಹೆಸರಿಸಿ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ. ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟಿಸ್ಟಿಕ್ಸನ್ನು ಒಳಗೊಂಡಂತಹ ಬೇರೆಯ ಬ್ರ್ಯಾಂಚ್ ಬಗ್ಗೆ ಬರೀರಪ್ಪ ಅಂತ ಇದೆ. ಯಾವುದ್ಯಾವುದಾಗಿದ್ದರೆ ಹಾಗಿದ್ದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಎಕನಾಮಿಕ್ಸ್ ಒಳಗಡೆ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಹಾಗೂ ಕಾಮರ್ಸ್ ಒಳಗಡೆ ಇರುತ್ತೆ, ಮ್ಯಾಥಮೆಟಿಕ್ಸಲ್ಲಿರುತ್ತೆ. ಈ ರೀತಿಯಾಗಿ ತಾವುಗಳು ಅದನ್ನು ಅಲ್ಲಿ ಬರಿಬೇಕಷ್ಟೇ, ಮತ್ತೇನೂ ಇಲ್ಲ. ಕನ್ನಡದಲ್ಲಿ ವಾಣಿಜ್ಯ ಅಂತ ಕರಿತೀರಾ, ಗಣಿತ, ಅರ್ಥಶಾಸ್ತ್ರ ಅಂತ ಹೇಳ್ತೀರಾ, ಅಷ್ಟೇ ಅಪ್ಪ. 9ನೇ ಪ್ರಶ್ನೆ, ಯಾವುದಾದ್ರೂ 2 ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ ಅಂತ ಇದೆ, ಆಯಿತಾ. ಎಕನಾಮಿಕ್ಸಲ್ಲಿ ಬರುವಂಥ ಅದರಲ್ಲಿ ಸಮಸ್ಯೆಗಳು, ಪ್ರಾಬ್ಲಮ್ಸನ್ನು ಬರೆಯಿರಿ. ಕ್ವಶನ್ ನಂಬರ್ 9 ಏನೂ ಇಲ್ಲ ಕಣ್ರಿ. ವಾಟ್ ಟು ಪ್ರೊಡ್ಯೂಸ್, ಅದನ್ನು ಈ ಕನ್ನಡದಲ್ಲಿ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ನೋಡಿ ಹೇಗಿದೆ. ಏನನ್ನು ಉತ್ಪಾದಿಸಬೇಕು, ಏನು ಪ್ರೊಡ್ಯೂಸ್ ಮಾಡಬೇಕು ಅಂತ, ಹಾಗೂ ಹೇಗೆ ಉತ್ಪಾದಿಸಬೇಕು, ಹೆಂಗೆ ಮಾಡಬೇಕು ಅಂತ, ಯಾರಿಗಾಗಿ ಉತ್ಪಾದಿಸಬೇಕು, ಇವೇ ಸಮಸ್ಯೆಗಳು ಅಲ್ಲಿ ಇರುವಂಥದ್ದು, ಆರ್ಥಿಕ ಸಮಸ್ಯೆಗಳು, ಆಯಿತಾ. ದತ್ತಾಂಶದ 2 ಮೂಲಗಳನ್ನು ಹೆಸರಿಸಿ ಅಂತ ಇದೆ. ಪ್ರಾಥಮಿಕ ದತ್ತಾಂಶ ಹಾಗೂ ದ್ವಿತೀಯ, ಆಯಿತಾ. ಪ್ರಾಥಮಿಕ ದ್ವಿತೀಯ ದತ್ತಾಂಶ ಅಂತ ಬರೆದ್ರೆ ಮುಗೀತು ಕೊಂಡ್ರೆ ಅಷ್ಟೇ, ಮತ್ತೆ ಏನು ಜಾಸ್ತಿ ಟೆನ್ಷನ್ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 11, ಪೈಲಟ್ ಸಮೀಕ್ಷೆಯ ಅರ್ಥವನ್ನು ನೀಡಿ ಅಂತ ಇದೆ. ಪೈಲಟ್ ಸಮೀಕ್ಷೆ ಇದು ನಿಮಗೆ ಇದರಲ್ಲೇ ಇರುತ್ತೆ. ಏನು, ಮುಖ್ಯ ಸಮೀಕ್ಷೆಗೆ ಮುನ್ನ ಪ್ರಶ್ನಾವಳಿಯನ್ನು ನಡೆಸುವ ಸಣ್ಣ ಪ್ರಮಾಣದ ಪರೀಕ್ಷೆಯನ್ನು ಪೈಲಟ್ ಪರೀಕ್ಷೆ ಎನ್ನಲಾಗುತ್ತದೆ ಅಂತ ಅರ್ಥ, ಆಯಿತಾ. ಮೇನ್ ಎಕ್ಸಾಮ್ಗಿಂತ ಮುಂಚೆ ಒಂದು ಸ್ಮಾಲ್ ಟೆಸ್ಟನ್ನು ಮಾಡ್ತಾರೋ ಅದನ್ನು ನಾವು ಪೈಲಟ್ ಸಮೀಕ್ಷೆ ಅಂತ ಕರಿತೀವಿ. ಕ್ವಶನ್ ನಂಬರ್ 12 ಕಣ್ರಿ. ಪಾಪ್ಯುಲೇಷನ್ ಎಷ್ಟಿದೆ ಗೊತ್ತಾ ಇಲ್ಲಿ? ಒಂದು ಹಳ್ಳಿನಲ್ಲಿ 200 ಜನ ರೈತರಿದ್ದಾರೆ, ಫಾರ್ಮರ್ಸ್ ಇದ್ದಾರೆ 200 ಜನ. ಹಾಗಿದ್ದರೆ ಬೆಳೆ ವಿಧಾನವನ್ನು ಕಂಡುಹಿಡಿಯುವ ಬಗ್ಗೆ ಒಂದು ಅಧ್ಯಯನ ನಡೆಸಲಾಗಿದೆ. ಅದರಲ್ಲಿ 50 ರೈತಗಳ ಸಮೀಕ್ಷೆ ಮಾಡಲಾಗಿದೆ. ಹಾಗಿದ್ದರೆ ಜನಸಂಖ್ಯೆ 200 ಇದೆ, ಆಯಿತಾ. ಗಾತ್ರ ಎಷ್ಟಿದೆ? 50 ಇದೆ. ಸಮೀಕ್ಷೆ ಮಾಡಲಾಗಿ 50% ಮಾತ್ರ ಗೋಧಿಯನ್ನು ಬೆಳೆಯಲಾಗಿದ್ದು, ಜನಸಂಖ್ಯೆ ಮತ್ತು ಮಾದರಿಗಳ ಗಾತ್ರವೇನು ಅಂತ ಇಲ್ಲಿ ಕೇಳಿದ್ದಾರೆ. ಇದನ್ನು ತಾವುಗಳು ಬರೀತೀರ ಬಿಡೋ. ಒಂದು ಹಳ್ಳಿಯಲ್ಲಿ 200 ರೈತರು ಇದ್ದಾರೆ ಅಂದರೆ ಜನಸಂಖ್ಯೆ ಎಷ್ಟಪ್ಪ ಅಂದರೆ 200. ಅಲ್ಲಿನ ಜನಸಂಖ್ಯೆ 200, 50 ಮಾತ್ರ. ಇದನ್ನು ಮಾಡ್ರೋ ಬಿಡಿ. ಭಾಗ ಸಿ ಇದೆ, ಇದನ್ನು ಮಾಡ್ತೀರಾ. 4 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕು. 6 ಅಂಕದ ಪ್ರಶ್ನೆಗಳು. ಪಾರ್ಟ್ ಡಿನಲ್ಲಿ ನೋಡ್ಬೋದು, ಯಾವುದಾದ್ರೂ ಒಂದಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕು. ಪಾರ್ಟ್ ಇನಲ್ಲೂ ಕೂಡ ಅಷ್ಟೇ 5 ಅಂಕದ ಪ್ರಶ್ನೆಗಳು. ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಸಮೀಕ್ಷೆ ನಡೆಸುವ ಯಾವುದಾದ್ರೂ 5 ಪ್ರಶ್ನೆಗಳನ್ನು ರಚಿಸಿ ಅಂತ ಇದೆ. ಭಾಳ ಚೆನ್ನಾಗಿದೆ ಅಪ್ಪ ಇದು, ಆಯಿತಾ. ಬೆಸ್ಟ್ ಕಣ್ರಿ ನೋಡಿ. ಇದು ಈ ಕೆಳಗಿನ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ. ಇದನ್ನು ಏನಂತೀರ ತಾವುಗಳು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಹೇಳ್ತೀವಿ. ಇದನ್ನು ಶಾಲೆಗಳಿಂದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಸಮೀಕ್ಷೆ ನಡೆಸಲು, ಅಂದರೆ ತಾವುಗಳು ಒಂದು ಏನು ಮಾಡ್ತಾಯಿದ್ದೀರಾ, ಸಮೀಕ್ಷೆಯನ್ನು ಮಾಡ್ತಾಯಿದ್ದೀರಾ, ಆಯಿತಾ.
ಹೋಗಿದ್ದೀರಾ ಅಲ್ಲಿಗೆ, ಅಲ್ಲಿ ಮಧ್ಯಾಹ್ನದ ಬಿಸಿ ಊಟದ ಬಗ್ಗೆ ತಾವುಗಳು ಒಂದು 5 ಪ್ರಶ್ನೆಗಳನ್ನು ಕೇಳಬೇಕು. ಆ 5 ಪ್ರಶ್ನೆಗಳನ್ನು ಇಲ್ಲಿ ಬರೆದ್ರೆ 5 ಮಾರ್ಕ್ಸನ್ನು ಕೊಡ್ತಾರೆ. ಉತ್ತರಗಳು ಬರೆಯೋ ಅವಶ್ಯಕತೆ ಬರೀ ಪ್ರಶ್ನೆ ಬರೀಬೇಕು. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್. ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ನಮಗೆ ಸಂಪರ್ಕಿಸಿ. ಯಾರಿಗಾದರೂ ಈ ಒಂದು ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅನಿಸಿದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಈ ಒಂದು ಪ್ರಶ್ನೆ ಪತ್ರಿಕೆನ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆಸ್ ಮಚ್ ಆಸ್ ಪಾಸಿಬಲ್. ಗಾಡ್ ಬ್ಲೆಸ್ ಯು ಆಲ್.